ಅಮೃತ್ ನೋನಿ ಪ್ರೆಸೆಂಟ್ಸ್ ಯಶ್ ಅವರು ಆ್ಯಕ್ಚುಲಿ ನಾವು ಅವ್ರದ್ದು ಅವಾಗ ಮಾಸ್ಟರ್ ಪೀಸ್ ಶೂಟಿಂಗ್ ನಡೀತಾ ಇತ್ತು ಶ್ರೀರಂಗಪಟ್ಟಣದಲ್ಲಿ. ಸೊ ಅಲ್ಲಿ ಭೇಟಿಯಾಗಿದ್ದು ಅವ್ರನ್ನ ಚಿಕ್ಕಣ್ಣ ಅವ್ರನ್ನ ಮೂಲಕ ಅವರು ನಮ್ಮನ್ನು ಕರೆಸಿದ್ರು. ಟ್ರೇಲರ್ ನೋಡ್ಬಿಟ್ಟು ತುಂಬ ಇಷ್ಟಪಟ್ಟು ತುಂಬ ಚೆನ್ನಾಗಿ ಮಾಡಿದ್ದೀರಾ, ನನ್ನ ಕಡೆಯಿಂದ ಏನು ಸಪೋರ್ಟ್ ಬೇಕು ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಬೈಟೆಲ್ಲ ಕೊಟ್ಟರು. ಅದಾದಮೇಲೆ ಅವರೇ ಒಂದು ಇಂಟ್ರೆಸ್ಟಲ್ಲಿ ಸಿನಿಮಾ ನೋಡ್ತೀನಿ ಅಂತ ಹೇಳ್ಬಿಟ್ಟು ಇದೇ ರೇಣುಕಾಂಬದಲ್ಲಿ ಸಿನಿಮಾ ನೋಡಿಬಿಟ್ಟು ಫಸ್ಟು ಬಂದು ಗಟ್ಟಿಯಾಗಿ ನನಗೆ ಗೊತ್ತಾಗ್ತಾಯಿಲ್ಲ, ನಾನು ಆ್ಯಕ್ಚುಲಿ ಇಂಟರ್ವಲ್ಲಲ್ಲಿ ಹಿಂಗೆ ಸುಮ್ಮನೆ ನಾನು ಈ ಕಡೆ ಸೈಡಲ್ಲಿ ಕೂತೀನಿ, ಅವ್ರು ಅಲ್ಲಿ ಕೂತಿದ್ದಾರೆ. ನಂಗೆ ನೋಡ್ತೀನಿ ಏನು ರಿಯಾಕ್ಷನ್ ಇರ್ಬೋದು ನಂಗೆ ಗೊತ್ತಾಗ್ತಾಯಿಲ್ಲ, ಯಾಕಂದರೆ ಸ್ಟ್ರೈಟ್ ಹಿಂಗೆ ಕೂತಿದ್ದಾರೆ. ದೆನ್ ಓಕೆ ಇಷ್ಟ ಆಯ್ತಲ್ವೋ ಗೊತ್ತಿಲ್ಲ, ಇಂಟರ್ವಲ್ ಆಯಿತು. ಇಂಟರ್ವಲ್ ಏನೋ ರೆಸ್ಟ್ ರೂಮ್ ಹೋದರು, ಬಂದರು ವಾಪಸ್ಸು. ಏನು ನಾನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲಿಲ್ಲ, ನನ್ನ ಪಾಡಿಗಿದ್ದೆ. ಫಿಲ್ಮ್ ಆಯಿತು. ಸೊ ನನಗೆ ಇವಾಗ ಕಾಮಿಡಿ ಫಿಲ್ಮ್ ಅಂದರೆ ನಕ್ಕಾಗಿ ರಿಯಾಕ್ಷನ್ ಗೊತ್ತಾಗುತ್ತೆ, ಇಲ್ಲ ಏನೋ ಮಾಸ್ ಫಿಲ್ಮ್ ಅಂದರೆ ವಿಜುವಲ್ ಹೊಡೆದ್ರೆ ಚಪ್ಪಾಡಿ ಹೊಡೆದ್ರೆ ಗೊತ್ತಾಗುತ್ತೆ. ಇದರಲ್ಲಿ ಏನೂ ಗೊತ್ತಾಗ್ತಾಯಿಲ್ಲ ನನಗೆ. ಎಲ್ಲ ಆದಮೇಲೆ ಬಂದು ಗಟ್ಟಿಗೆ ತಪ್ಕೊಂಡ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ರು. ಅವತ್ತಿಗೆ 2 hours 55 minutes ನಾವು ಆಲ್ರೆಡಿ ವಿ ವಾಂಟೆಡ್ ಟು ಎಡಿಟ್ ದ ಫಿಲ್ಮ್ ಕಮ್ಮಿ ಮಾಡಬೇಕು ಅಂತ. ಬಟ್ ಲೆಂತ್ ನೀವು ಕಟ್ ಮಾಡಲೇಬೇಕು, ತೊಂದರೆ ಆಗುತ್ತೆ ಅಂತ. ಅದು ಆ್ಯಕ್ಚುಲಿ ನಾವು ವಿ ಹ್ಯಾಡ್ ಅ ಡಿಬೇಟ್ ಆಲ್ಸೋ, ನಾನು ಯಾಕೆ ಇರಬಾರ್ದು, ಕೆಲವು ಸಿನಿಮಾಗಳು ಇರುತ್ತಲ್ಲ ಇಷ್ಟು ಅಂತೆಲ್ಲ ಹೇಳಿದೆ. ಇರುತ್ತೆ, ಬಟ್ ಒಂದು ವ್ಯಾಲಿಡ್ ಪಾಯಿಂಟ್ ಹೇಳಿದ್ರು, ಇರುತ್ತೆ ಬಟ್ ನೀವು ಹೊಸಬ್ರು ಸಿನಿಮಾ ನಿಮ್ಮದು, ಶೋ ಎಷ್ಟು ಕೊಡ್ತಾರೆ ನಿಮಗೆ ದಿನಕ್ಕೆ. ಆವಾಗ ಅದು ನನಗೆ ಬಿಕಾಸ್ ತುಂಬ ಜನ ಹೇಳಿದ್ರು, ಲೆಂತ್ ಬಗ್ಗೆ ತುಂಬ ಜನ ಹೇಳಿದರು ಮುಂಚೆನೂ.